ಪೆಟ್ರೋಲ್ ಬಂಕ್ಗಳು ಬಂದಾಗಿ ಬೀಗ ಹಾಕೋಕೆ ಶುರು ಆಗ್ಬಿಟ್ರೆ ಹೆಂಗಿರುತ್ತೆ? ಕೊಪ್ಪಳದ ಗಂಗಾವತಿಯಲ್ಲಿ ಕಳೆದ 2 ದಿನದಿಂದಲೂ ಕೂಡ ಈ ಪೆಟ್ರೋಲ್ ಬಂಕ್ಗೆ ಬಾಗಿಲು ಹಾಕ್ಬಿಟ್ಟಿದಾರಂತೆ. ಯಾಕೆ ಅಂತಂದ್ರೆ ಪೆಟ್ರೋಲೇ ಇಲ್ಲಂತೆ. ಗಂಗಾವತಿಯ ಬಸಾಪಟ್ಟಣ ಪೆಟ್ರೋಲ್ ಬಂಕ್ ಬಂದ್ ಆಗ್ಬಿಟ್ಟಿದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ಈಗ ತೈಲಾಘಾತ, ಪೆಟ್ರೋಲ್ ಸಪ್ಲೈ ಇಲ್ಲದೆ 2 ದಿನದಿಂದ ಬಂಕ್ ಅನ್ನ ಬಂದ್ ಮಾಡಿಬಿಟ್ಟಿದ್ದಾರೆ. ವಾಪಸ್ ಸವಾರರು ಬರ್ತಾ ಇದ್ದಾರೆ ಬಂಕ್ಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತೇಳಿ. ಬಂಕ್ ಕ್ಲೋಸ್. ಅಯ್ಯೋ ಏನು ಮಾಡೋದು ಅಂತ ಹೇಳಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ. ಇದು ಕೊಪ್ಪಳದ ಗಂಗಾವತಿಯ ಬಸಾಪಟ್ಟಣದ ಪೆಟ್ರೋಲ್ ಬಂಕ್ನ ಅವಸ್ಥೆ ನೋಡಿ. ಅಲ್ಲಿ ಖಾಲಿ 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 ಬೀಗ ಹಾಕಿಬಿಟ್ಟಿದ್ದಾರೆ. ಕಾರಣ ಅವ್ರಿಗೆ ಪೆಟ್ರೋಲ್ ಸಪ್ಲೈ ಇಲ್ವಂತೆ. ಕೊಪ್ಪಳದ ಗಂಗಾವತಿಯ ಈ ಕಥೆ ಆದರೆ ವಿಜಯಪುರದಲ್ಲಂತೂ ಯಾರೋ ಒಬ್ಬರೇನೋ ವದಂತಿ ಸೃಷ್ಟಿ ಮಾಡಿಬಿಟ್ರು. ಜನ ಕೇಳಬೇಕಾ ಓ ಅಂತ ಬಂದುಬಿಟ್ರು. ಸೊ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಅಭಾವ, ಸಿಗಲ್ಲ, ಖಾಲಿ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಜನ ಸಿಗುತ್ತೋ ಸಿಗಲ್ವೋ ಅಂತ ಹೇಳಿ ಮುಗಿಬಿದ್ದುಬಿಟ್ರು. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಆಗಿರೋದಿದು. ಬಸವನ ಬಾಗೇವಾಡಿಯ 7-8 ಬಂಕ್ಗಳಲ್ಲಿ ತೈಲ ಖಾಲಿ ಆಗ್ಬಿಟ್ಟಿದೆ. ಬೆಲೆ ಏರಿಕೆ ನಡುವೆಯೂ ಕೂಡ ಪೆಟ್ರೋಲ್ ಡೀಸೆಲ್ಗಾಗಿ ಈಗ ಜನ ಮುಗಿಬೀಳುತ್ತಾ ಇದ್ದಾರೆ. ಕಾರಣ ಮುಂಗಾರ ಆರಂಭವಾಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಟ್ರ್ಯಾಕ್ಟ್ರಿಗೆ ಬೇಕಾಗತ್ತೆ, ಜನರೇಟ್ರಿಗೆ ಬೇಕಾಗತ್ತೆ, ಅತಿ ಅವಶ್ಯಕವಾಗಿ ಬೇಕಾಗತ್ತೆ. ಹೊಲಕ್ಕೆ ಓಡಾಡೋಕ್ಕೆ ಬರೋಕ್ಕೆ ಬೇಕಾಗತ್ತೆ ಬೈಕ್ಗಳಿಗೆ. ಏನೂ ಇಲ್ಲ ಅಂತಂದರೆ ಹೊಲಕ್ಕೆ ಹೋಗೋದು ಹೆಂಗೆ, ಬರೋದು ಹೆಂಗೆ, ದುಡಿಯೋದು ಹೆಂಗೆ, ಟ್ರ್ಯಾಕ್ಟ್ರನ್ನು ಉಳುಮೆ ಮಾಡೋದು ಹೆಂಗೆ? ಕಾರಣ ಈಗ ಮುಂಗಾರು ಶುರು ಆಗುತ್ತೆ, ಅಷ್ಟರೊಳಗೆ ರೆಡಿ ಮಾಡ್ಕೊಳ್ಬೇಕು. ಈಗ ಅದೇ ಆತಂಕ ರೈತರಲ್ಲಿ ಮನೆ ಮಾಡಿದೆ. ಹೆಂಗಪ್ಪ ಸಿಗದೇ ಇದ್ರಿ ಅಂತ.